ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾ ಇದ್ದಾರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ವಿಡಿಯೋಸ್ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಓಕೆ ಗೈಸ್, ತಮಿಳು ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮಗೆ ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೇವೆ ಅಂತ. ಸೊ ನಮ್ಮ ನೀತು ವನಜಾಕ್ಷಿ ಅವರು ಏನಿದ್ದಾರೆ ಅಂದರೆ ಎಷ್ಟೊಂದು 50 ದಿನಗಳ ಕಾಲ ಬಿಗ್ ಬಾಸ್ ಚಾನಲ್ಲಿದ್ದು, ಸೊ ಅಲ್ಲಿಂದ ಎಲಿಮಿನೇಟ್ ಆಗ್ಬಿಟ್ಟು ಈಚೆ ಬಂದಿದ್ದಾರೆ. ಸೊ ಅವರು ಅಂದರೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ಗಳನ್ನ ಫಸ್ಟ್ ಡೇಯಿಂದ ಕೂಡ ನೋಡಿರ್ತಾರೆ. ಒಂದು ಅಂದರೆ ಎಷ್ಟೊಂದು 50 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ 24 hours ಲೈವ್ ಕೂಡ ನೋಡಿರ್ತಾರೆ, ಅವರ ಕ್ಯಾರೆಕ್ಟರ್ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಅಲ್ಲಿಂದ ಈಚೆ ಬಂದಮೇಲೆ ಟಿ ವಿಲೂ ಕೂಡ ನೋಡಿರ್ತಾರೆ, ಅಂದರೆ ಅವ್ರು ಯಾವ ಥರ ಗೇಮ್ಸ್ ಆಡ್ತಾ ಇದ್ದಾರೆ ಅಂತ. ಸೊ ಅವ್ರಿಗೆ ಇಂಟರ್ವ್ಯೂ ಮಾಡ್ತಾ ಇವರು ಸ್ವಲ್ಪ ಕ್ವಶನ್ಗಳನ್ನ ಕೇಳ್ತಾರೆ, ಯಾರು ವಿನ್ನರ್ ಆಗ್ಬೋದು. ಮತ್ತು ಪ್ರತಾಪ್ ಅವ್ರ ಬಗ್ಗೆ ಕೂಡ ಸ್ವಲ್ಪ ಕ್ವಶನ್ಗಳನ್ನ ಕೇಳ್ತಾರೆ. ಅಂದರೆ ಪ್ರತಾಪ್ ಅವ್ರ ಮನೆ ಫುಡ್ ಪಾಯ್ಸನ್ ಏನಾಗಿತ್ತಲ್ಲ, ಸೊ ನಿಜವಾಗ್ಲೂ ಆ ಥರ ಫುಡ್ ಪಾಯ್ಸನ್ ಆಗಿರಬಹುದು ಅವರಿಗೆ, ಅಥವಾ ಅವರೇನಾದರೂ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಈ ಥರ ಎಲ್ಲ ಕ್ವಶನ್ಗಳನ್ನ ಕೇಳ್ತಾರೆ. ಓಕೆ, ಅದ್ರ ಬಗ್ಗೆ ಮಾತಾಡೋಣಂತೆ. ಅದಕ್ಕಿಂತ ಮುಂಚೆ ಗೈಸ್, ಅಂದರೆ ಇವತ್ತು ಬೆಳಿಗ್ಗೆ ಬಿಟ್ಟಂಥ ಪ್ರೋಮಲ್ಲಿ ಸೊ ಬಿಗ್ ಬಾಸ್ ಅವರು ತನಿಷಾ ಅವ್ರಿಗೆ ಅಂದರೆ 3 ಜನ ಸೆಲೆಕ್ಟ್ ಮಾಡೋಕ್ಕೆ ಒಂದು ಅರ್ಹತೆ ಇದನ್ನು ಕೊಡ್ತಾರೆ, ಅಂದರೆ ಏನದು ಒಂದು ಟಾಸ್ಕ್ನ ಕೊಡ್ತಾರೆ. ಸೊ ಅದರಲ್ಲಿ ತನಿಷಾ ಸೆಲೆಕ್ಟ್ ಮಾಡಿರೋದು ಬಂದು ಸಂಗೀತ, ಪ್ರತಾಪ್ ಮತ್ತು ವರ್ತು ಸಂತೋಷ್ ಅವ್ರನ್ನ. ಮತ್ತು ನಿನ್ನೆ ದಿನ ಗೈಸ್, ಅಂದರೆ ಮೊದಲನೇ ಟಾಸ್ಕಲ್ಲಿ ನಮ್ರತಾ ಗೌಡ ಅವರು ಕೂಡ ಸೇಮ್ ಇದೇ 3 ಜನ ಸೆಲೆಕ್ಟ್ ಮಾಡಿರ್ತಾರೆ. ಸೊ ಅದರಲ್ಲಿ ವರ್ತು ಸಂತೋಷ ವಿನ್ ಆಗಿರ್ತಾರೆ, ಮತ್ತು ಪ್ರತಾಪ್ ಅವರು ಸೆಕೆಂಡ್ ಪ್ಲೇಸಲ್ಲಿ ಇರ್ತಾರೆ. ಸೊ ಇವತ್ತಿನ ಟಾಸ್ಕಲ್ಲೂ ಕೂಡ ಇವತ್ತಿನ ಟಾಸ್ಕಲ್ಲಿ ಒಂದು ಸ್ವಲ್ಪ ಟ್ವಿಸ್ಟ್ ಇದೆ. ಇವತ್ತಿನ ಅಂದರೆ ಏನದು ಇವಾಗ ಆದಂಥ ಒಂದು ಸೆಕೆಂಡ್ ಟಾಸ್ಕಲ್ಲಿ ಸಂಗೀತ ಅವರು ಬೇಗ ಅಂದರೆ ಫಸ್ಟೇ ಔಟ್ ಆಗಿಬಿಡ್ತಾರಂತೆ. ಸೊ ಅದಾದಮೇಲೆ ಈ ಸೆಕೆಂಡ್ ಟಾಸ್ಕ್ ವಿನ್ ಆಗಿರೋದು ಬಂದು ಪ್ರತಾಪ್ ಅವ್ರು ವಿನ್ ಆಗಿದ್ದಾರಂತೆ. ಸೊ ಪ್ರತಾಪ್ ಫ್ಯಾನ್ಸಿಗೆಲ್ಲ ತುಂಬ ಒಂದು ಖುಷಿ ಪಡೋವಂಥ ಸುದ್ದಿ ಇದೆ ಅಂತ ಹೇಳ್ಬೋದು. ಸೊ ಓಕೆ, ಇದಾದಮೇಲೆ ಇದರಲ್ಲಿ ಯಾರು ಪ್ರತಾಪ್ ಅವ್ರು ವಿನ್ ಆಗಿದ್ದರಿಂದ ಸೊ ಪ್ರತಾಪ್ ಅವ್ರ ಹತ್ರ ಟೋಟಲ್ ಆಗಿ ಎಷ್ಟು 150 ಪಾಯಿಂಟ್ಗಳು ಇದ್ಬಿಟ್ಟು ಸೊ ಅವರೇ ಟಾಪಲ್ಲಿದ್ದಾರೆ. ಓಕೆ, ಇದು ಸೆಕೆಂಡ್ ಟಾಸ್ಕ್ ಬಗ್ಗೆ ಇತ್ತು. ಅಂದರೆ ಸೆಕೆಂಡ್ ಟಾಸ್ಕ್ ಕೂಡ ಒಂದು ಬ್ಯಾಲೆನ್ಸಿಂಗ್ ಗೇಮ್ ಆಗಿರುತ್ತೆ. ಅದಕ್ಕೋಸ್ಕರ ತನಿಷಾ ಅವರು ಕೂಡ ಸೇಮ್ ಅದೇ 3 ಜನ ಸೆಲೆಕ್ಟ್ ಮಾಡ್ಕೊತಾರೆ. ಯಾಕಂದರೆ ವಿನಯ್ ಕಾರ್ತಿಕ್ ಇವರು ಸ್ವಲ್ಪ ಸ್ಟ್ರಾಂಗ್ ಆಗಿರೋಂಥ ಅಂದರೆ ಕಂಟೆಸ್ಟೆಂಟ್ಸು ಅಂತ ಬ್ಯಾಲೆನ್ಸಿಂಗ್ ಅಂತ ಬಂದಾಗ ತುಕಾಲಿ ಅವರು ಕೂಡ ಆಯಿತು. ಓಕೆ, ಇದ್ರ ಬಗ್ಗೆ ಆದಮೇಲೆ ಗೈಸ್ ಇವಾಗ ಮೇನ್ ಟಾಪಿಕಿಗೆ ಬರೋಣ. ನೀತು ವನಜಾಕ್ಷಿ ಅವರು ಏನಿದ್ದಾರೆ ಅವ್ರ ಹತ್ರ ಇಂಟರ್ವ್ಯೂ ಮೊದಲನೇದಾಗಿ ಕೇಳ್ತಾರೆ. ಅಂದರೆ ಇವಾಗೇನು ಕಾಂಟ್ರವರ್ಸಿ ಥರ ನಡೀತಾ ಇದೆ ಇವಾಗ. ಅಂದರೆ ವಿನಯ್ ಅವರು ಅವರ ಗುಂಪಲ್ಲಿರೋನ ಎಲ್ಲರನ್ನೂ ಕೂಡ ಈಚೆಗಡೆ ಕಳಿಸಿ ಅವ್ರು ಬೆಡ್ಶೀಟ್ ತೊಗೊಂಡು ಏನು ಇವ್ರು ಹಾಕೊಂಡು ಮಲಗ್ತಾ ಇದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಕೂಡ ಮಾತಾಡ್ತಾರೆ. ಸೊ ಯಾಕಂದರೆ ನೀತು ಅವರು ಕೂಡ ಅಂದರೆ ಏನಿದು ಸ್ಟಾರ್ಟಿಂಗ್ ಸ್ವಲ್ಪ ದಿನಗಳ ಕಾಲ ಅಂದರೆ ಯಾರು ವಿನಯ್ ಅವ್ರ ಗುಂಪಲ್ಲೇ ಇದ್ದವರು ಅವರು ಕೂಡ. ಸೊ ಅದಾದಮೇಲೆ ಅವ್ರು ಈಚೆ ಬರೋಕ್ಕೆ ಇನ್ನೊಂದು 2-3 ವಾರ ಇದೆ ಅಂದಾಗ ಅವ್ರ ಗುಂಪಿಂದ ಈಚೆ ಬಂದು ಹೊರತು ಸಂತೋಷರು ಹಾಗೆ ತುಕಾಲಿ ಸಂತೋಷ ಇದ್ದರು ಅವ್ರ ಜೊತೆಗಿರ್ತಾರೆ. ಮಾತಾಡೋಣ, ಅದ್ರ ಬಗ್ಗೆ ಕೂಡ ಮಾತಾಡೋಣ ಕ್ಲೀನಾಗಿ. ಓಕೆ, ಮೊದಲನೇದಾಗಿ ಇಲ್ಲಿ ಪ್ರತಾಪ್ ಅವ್ರ ಬಗ್ಗೆ ಇಂಟರ್ವ್ಯೂ ಕೇಳ್ತಾರೆ. ಅಂದರೆ ಪ್ರತಾಪ್ ಅವ್ರು ಇವಾಗ ಏನು ಮಾಡಿದ್ರಲ್ವ, ಅದು ಅಂದರೆ ಫುಡ್ ಪಾಯ್ಸನಿಂಗ್ ಆಗಿದೆ ಅಥವಾ ಆತ್ಮಹತ್ಯೆ ಅಂದ್ಬಿಟ್ಟು ಅದು ಸುಳ್ಳು ನಿಜ ಅಂತ ಕೇಳಿದಾಗ ಅವರು ಇಲ್ಲ, ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಆ ಥರ ಅಂದರೆ ಹೆಲ್ತ್ ಇಶ್ಯೂಸ್ ಹಾಗೆ ಆಗುತ್ತೆ. ಯಾಕಂದರೆ ಮೆಂಟಲಿ ಕೂಡ ಫುಲ್ ವೀಕ್ ಆಗಿದ್ರು ಪ್ರತಾಪ್ ಅವರು, ಯಾರು ಆ ಒಂದು ಜ್ಯೋತಿಷ್ ಅವ್ರು ಬಂದ್ಬಿಟ್ಟು ಹೋದ್ಮೇಲೆ. ಸೊ ಪ್ರತಾಪ್ ಅವ್ರಿಗೆ ಡೆಫಿನೆಟ್ಲಿ ಕೂಡ ಫುಡ್ ಪಾಯ್ಸನಿಂಗ್ ಆಗಿತ್ತು. ಯಾಕಂದರೆ ಪ್ರತಾಪ್ ಅವರು ವಾಪಸ್ ಮನೆಗೆ ಬಂದಮೇಲೆ ಅವರೇ ಕೂಡ ಮೆನ್ಷನ್ ಮಾಡಿ ಹೇಳ್ತಾರೆ, ಅಲ್ಲಿ 3 ದಿನದಿಂದ ಊಟ ಮಾಡಿದ್ದಿಲ್ಲ, ಅವರ ಕ್ಯಾಬೇಜ್ ಆಯಿತು, ಫುಡ್ ಆಯಿತು, ಅಂದರೆ ಅದೇ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಬಾಸ್ಕೆಟಲ್ಲಿ ಹಾಗೆ ಎತ್ತಿಕ್ಕಿರ್ತಾರೆ. ಇನ್ಫ್ಯಾಕ್ಟ್ ಅವ್ರು ಚಪಾತಿ ರೋಲ್ ಕೂಡ ತಿಂದಿರಲ್ವಂತೆ. ಸೊ ಅದರಿಂದ ಅಲ್ಲಿ ಸ್ವಲ್ಪ ಗ್ಯಾಸ್ ಎಲ್ಲ ಹೊಟ್ಟೆ ಸ್ವಲ್ಪ ಜಾಸ್ತಿ ಆಗಿಬಿಟ್ಟು ಅವ್ರಿಗೆ ಫುಡ್ ಪಾಯ್ಸನಿಂಗ್ ಥರ ಆಗಿದೆ ಅಂತ ಅವರು ಕೂಡ ಒಪ್ಕೋತಾರೆ. ಬಿಗ್ ಬಾಸ್ ಮನೇಲಿ ಆ ಥರ ಆಗೋಕ್ಕೆ ಸಾಧ್ಯ ಇದೆ. ಸೊ ಡೆಫಿನೆಟ್ಲಿ ಅದೇ ಆಗಿರೋ ಅಂತ ಅವರು ಕೂಡ ಹೇಳ್ತಾರೆ. ಅದಾದಮೇಲೆ ನಿಮ್ಮ ಪ್ರಕಾರ, ಸೊ ನೀತು ವನಜಾಕ್ಷಿ ಪ್ರಕಾರ ಬಿಗ್ ಬಾಸ್ ಮನೆ ಅಂದರೆ ಬಿಗ್ ಬಾಸ್ನ ಯಾರು ಅಂದರೆ ಆ ಬಿಗ್ ಬಾಸ್ ಟೈಟಲ್ನ ಅಥವಾ ಆ ಕಪ್ನ ಯಾರು ವಿನ್ ಆಗ್ಬೋದು ಅಂತ ಕೇಳಿದಾಗ ಮೊದಲನೇದಾಗಿ ನೀತು ಅವ್ರು ಹೇಳೋದು, ನನ್ನ ಪ್ರಕಾರ ಅಂದರೆ ಒಬ್ಬ ಲೇಡಿ ಅಂದರೆ ಒಬ್ಬ ವುಮೆನ್ ಯಾರಾದರೂ ವಿನ್ ಆದರೆ ಚೆನ್ನಾಗಿರುತ್ತೆ. ಸೊ ನನ್ನ ಪ್ರಕಾರ ಸಂಗೀತ ಅವ್ರು ವಿನ್ ಆಗ್ತಾರೆ. ಯಾಕಂದರೆ ಮಿಕ್ಕಿರೋದು 3 ಜನ ಮಾತ್ರ ಇವಾಗ ವುಮೆನಲ್ಲಿ, ಸಂಗೀತ, ತನಿಷಾ ಮತ್ತು ನಮ್ರತಾ ಅವರು. ಸೊ ಈ 3 ಜನದಲ್ಲಿ ಸಂಗೀತ ಅವ್ರು ವಿನ್ ಆದರೆ ತುಂಬ ಚೆನ್ನಾಗಿರುತ್ತೆ, ಅವರು ವಿನ್ ಆದರೂ ಕೂಡ ಆಗ್ತಾರೆ. ಯಾಕಂದರೆ ಫಸ್ಟ್ ಡೇಯಿಂದ ಅವರು ಅಂದರೆ ತುಂಬ ಸ್ಟ್ರಗಲ್ ಮಾಡ್ಕೊಂಬಂದಿದ್ದಾರೆ. ಅಂದರೆ ಏನು ಇಂಡಿವಿಜುವಲಾಗಿ ಆಡ್ಕೊಂಬಂದಿದ್ದಾರೆ, ಯಾವುದೇ ರೀತಿಯಾದ ಒಂದು ಗುಂಪಲ್ಲಿಲ್ಲ ಅವರು, ಯಾವುದೇ ರೀತಿಯಾದ ಒಂದು ಕಂಫರ್ಟ್ ಝೋನಲ್ಲಿ ಇಲ್ಲ ಅವರು ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಸಂಗೀತ ಅವ್ರ ಜೊತೆಗೆ ಅಥವಾ ಪ್ರತಾಪ್ ಅವ್ರು ವಿನ್ ಆದರೂ ಕೂಡ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ನೀತು ಅವ್ರು ಹೇಳೋದು ಪ್ರತಾಪ್ ಅಥವಾ ಸಂಗೀತ ಇವರಿಬ್ಬರಲ್ಲಿ ಯಾರಾದರೂ ಒಬ್ರು ವಿನ್ ಆಗ್ತಾರೆ ಅಂತ ನೀತು ಅವ್ರು ಮೆನ್ಷನ್ ಮಾಡ್ತಾರೆ. ಅದು ಬಾಯ್ ತಪ್ಪು ಹೇಳಿದ್ರು ಅಥವಾ ಬೇಕು ಅಂತ ಹೇಳಿದ್ರು ಅಂದ್ಬಿಟ್ಟು ನೀವು ಇಂಟರ್ವ್ಯೂ ನೋಡೋದು ಗೊತ್ತಾಗುತ್ತೆ ನಿಮಗೆ. ಸೊ ಅದ್ರ ಲಿಂಕ್ ಕೂಡ ನಾನು ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೇನೆ, ಅಂತ ಬೇಕಾದ್ರೆ ಇಂಟರ್ವ್ಯೂ ಕೂಡ ಹೋಗ್ಬಿಟ್ಟು ನೋಡ್ಬೋದು ನೀವು. ಸೊ ಪ್ರತಾಪ್ ಅವರು ಯಾಕೆ ವಿನ್ ಆಗಬೇಕು ಅಂತ ಕೇಳಿದಾಗ ಅಂದರೆ ನೀತು ಅವ್ರ ಪ್ರಕಾರ ಪ್ರತಾಪ್ ಅವರು ಏನು ಮಾಡಿದ್ದಾರೆ ಮನೆಯಲ್ಲಿ ವಿನ್ ಆಗೋಕ್ಕೆ ಅಂತ ಕೇಳಿದಾಗ ಸೊ ಸೇಮ್ ರೀಸನ್ ಸಂಗೀತ ಅವ್ರಿಗೆ ಕೊಟ್ಟಂಥ ಸೇಮ್ ರೀಸನ್ನೇ ಇನ್ಫ್ಯಾಕ್ಟ್ ಪ್ರತಾಪ್ ಅವರು ಕೂಡ ಹೇಳ್ತಾರೆ. ಪ್ರತಾಪ್ ಅವರು ಕೂಡ ಮೊದಲನೇ ದಿನದಿಂದ ತುಂಬ ಕಷ್ಟಪಟ್ಟು ಮಾಡ್ಕೊಂಬಂದಿದ್ದಾರೆ. ಅಂದರೆ ಇಂಡಿವಿಜುವಲಾಗಿ ಆಟ ಆಡಿದ್ದಾರೆ. ಅವರು ಯಾರ ಜೊತೆ ಕೂಡ ಸೇರಿಕೊಂಡಿಲ್ಲ, ಸಂಗೀತ ಮತ್ತು ಪ್ರತಾಪ್ ಅವರು. ಸೊ ಅವರಿಬ್ಬರು ಕೂಡ ಅಂದರೆ ಒಂದು ಡಿಸರ್ವಿಂಗ್ ಕಂಟೆಸ್ಟೆಂಟ್ ಆಗಿದ್ದಾರೆ ಇಬ್ಬರು ಕೂಡ. ಸೊ ಅವರಿಬ್ಬರಲ್ಲಿ ಯಾರಿಗಾದರೂ ಕೂಡ ಓಕೆ ಅನ್ನೋ ಥರ ನೀತು ಅವ್ರು ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಇದು ಸೇಮ್ ರೀಸನ್ನ ಪ್ರತಾಪ್ ಅವರಿಗೆ ಸೇಮ್ ರೀಸನ್ನ ಸಂಗೀತ ಅವರು ಕೂಡ ಮೊನ್ನೆ ನಾಮಿನೇಷನಲ್ಲಿ ಸೇವ್ ಮಾಡುವಾಗ ಅದೇ ಸೇಮ್ ರೀಸನ್ನೇ ಕೊಡ್ತಾರೆ. ನಾನು ಸ್ಟ್ರಗಲ್ ಪಟ್ಟಿರೋ ಥರ ಪ್ರತಾಪ್ ಕೂಡ ತುಂಬ ಸ್ಟ್ರಗಲ್ ಪಟ್ಟು ಇಲ್ಲಿವರೆಗೂ ಬಂದಿದ್ದಾನೆ. ಸೊ ಅವ್ನು ಸೇವ್ ಹೋಗ್ಬೇಕು ಅಂತ ಕೊಡ್ತಾರೆ. ಸೊ ನೋಡೋಣ, ಪ್ರತಾಪ್ ಅವರು ಅಂದರೆ ಈ ವೀಕಲ್ಲಿ ಟಾಪ್ ಮಾಡಿದರೆ ಅವ್ರು ಡೆಫಿನೆಟ್ಲಿ ಫಿನಾಲಿ ಟಾಪ್ 5 ಇದ್ದೇ ಇರ್ತಾರೆ. ಅಂದರೆ ಫಿನಾಲಿ ವೀಕಿಗೆ ಹೋಗ್ತಾರೆ. ಯಾಕಂದರೆ ಈ ವಾರದಲ್ಲಿ ಕೂಡ ನಾಮಿನೇಷನಲ್ಲಿ ಇಲ್ಲ ಅವರು ಮತ್ತು ಸಂಗೀತ ಅವರು. ಸೊ ಸಂಗೀತ ಅಥವಾ ಪ್ರತಾಪ್ ಏನಾದರೂ ಈ ವಾರ ಟಾಸ್ಕಲ್ಲಿ ಗೆದ್ಬಿಟ್ಟು ಅಂದರೆ ಟಾಪಲ್ಲಿ ಬಂದು ಅದರ ವಿನ್ ಆದರೆ
ಸೊ ಡೆಫಿನೆಟ್ಲಿ ಅವರು ಫಿನಾಲಿಗೆ ಹೋದಂಗೆ ಅರ್ಥ. ನೋಡೋಣ, ನೀವು ಮೇ ಬಿ ಈ ವಾರದ ಟಾಸ್ಕ್ಗಳನ್ನ ವಿನಯ್ ಮತ್ತು ಕಾರ್ತಿಕ್ ಅವರು ಕೂಡ ಗೆಲ್ಬೋದು, ಬಟ್ ಅವ್ರಿಗೆ ಯಾರಾದರೂ ಚಾನ್ಸ್ ಕೊಟ್ಟರೆ ವಿನ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಗೈಸ್, ನಿಮ್ಮ ಪ್ರಕಾರ ಏನದು ಯಾರು ಒಂದು ಟಾಪಲ್ಲಿ ಬರ್ಬೋದು, ಟಾಪ್ 2 ಅಲ್ಲಿ ಅಂತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಹಾಗೆ ಗೈಸ್, ಅಂದರೆ ಇದು ಪ್ರತಾಪ್ ಅವರು ಏನೋ ಸ್ಟೇಟ್ಮೆಂಟ್ ಕೊಟ್ಟರಲ್ಲ, ಅದು ಬೆಡ್ಶೀಟ್ ಹಾಕೊಂಡು ಮಲ್ಕೊಳ್ಳೋದು, ಅದ್ರ ಬಗ್ಗೆ ಕೂಡ ಈಚೆ ಇರುವಂಥ ಇಶಾನಿ ಮತ್ತು ರಕ್ಷಕ್ ಬುಲೆಟ್ ಅವರು ಕೂಡ ಅಂದರೆ ರಿಪ್ಲೈ ಕೊಟ್ಟಿದ್ದಾರೆ, ಕೌಂಟರ್ ಅಟ್ಯಾಕ್ ಕೊಟ್ಟಿದ್ದಾರೆ. ಇಶಾನಿ ಅವರು ಒಂದು ಇಂಟರ್ವ್ಯೂ ಕೂಡ ಹೇಳ್ತಾರೆ ಅದ್ರ ಬಗ್ಗೆ. ಮತ್ತು ಹಾಗೆ ರಕ್ಷಕ್ ಬುಲೆಟ್ ಅವರು ಅವರ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಮೆನ್ಷನ್ ಮಾಡ್ತಾರೆ ಇಲ್ಲಿ, ಸೊ ನನ್ನ ಬೆಡ್ಶೀಟ್ ನನ್ನ ಹತ್ರನೇ ಇದೆ, ಸೊ ನಾನು ಯಾರು ಕೂಡ ಬೆಡ್ಶೀಟ್ ಅಂದರೆ ಬೆಡ್ಶೀಟ್ ಕೊಟ್ಟು ಅವ್ರ ಮಲ್ಲಿಗೆ ಅಂತ ಹೇಳಿ ಬಂದಿಲ್ಲ ಅಂತ ಒಂದು ಎಚ್ಚರಿಕೆ ಅಂತ ಒಂದು ಹ್ಯಾಶ್ಟ್ಯಾಗ್ ಕೂಡ ಇಲ್ಲಿ ಅಂದರೆ ಹಾಕ್ತಾರೆ ಅವರು. ಅದಕ್ಕೆ ಪ್ರತಾಪ್ ಅವರ ಸ್ಟೋರಿಲಿ ಕೂಡ ಮೆನ್ಷನ್ ಮಾಡಿ ರಿಪ್ಲೈ ಕೊಡ್ತಾರೆ. ಸೊ ಅದು ಸೋಷಿಯಲ್ ಮೀಡಿಯಾ ಅಷ್ಟೇ ಅಂದರೆ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ ಅದು. ಸೊ ನಿಮ್ಮ ಪ್ರಕಾರ ಯಾರು ಟಾಪ್ 2 ಅಲ್ಲಿ ಬರ್ತಾರೆ, ಯಾರು ವಿನ್ನರ್ ಆಗ್ತಾರೆ? ಸೊ ಮತ್ತು ಹಾಗೆ ಗೈಸ್, ಅಂದರೆ ಈ ವಾರದ ಟಾಸ್ಕ್ಗಳನ್ನ ಗೆದ್ದು ಟಾಪಲ್ಲಿ ಯಾರು ಬರ್ತಾರೆ? ವಿನಯ್ ಬರ್ತಾರಾ, ಕಾರ್ತಿಕ್ ಬರ್ತಾರಾ, ಸಂಗೀತ, ಪ್ರತಾಪ್, ತುಕಾಲಿ, ವರ್ತೂರ್ ಸಂತೋಷ್ ಕೂಡ ತುಂಬ ಚೆನ್ನಾಗಿ ಆಡ್ತಿದ್ದಾರೆ, ಅವ್ರು ಬರ್ತಾರಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡೋಣ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ತಾರೆ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಗೈಸ್, ನೆಕ್ಸ್ಟ್ ಸಿಗೋಣ, ಇದೇ ಥರ ವೀಡಿಯೋಸ್ ಬರ್ತಾ ಇರ್ತೀವಿ.